ಸಾಕಷ್ಟು ಸಂದರ್ಭದಲ್ಲಿ ಒಂದು ಮಾತು ಕೇಳಿ ಬರುತ್ತೆ ಚೇಂಬರಲ್ಲಿ, ಕಲಾವಿದರ ಸಂಘ ಸ್ಪಂದಿಸಲಿಲ್ಲ ಅನ್ನೋ ರೀತಿಯಲ್ಲೂ ಕೂಡ ಕೆಲವು ಬೆಳವಣಿಗೆಗಳಾಗಿದೆ. ಕಲಾವಿದರಲ್ಲಿ ಒಗ್ಗಟ್ಟಿಲ್ಲ ಅನ್ನೋಂಥದ್ದು ಈ ಸಂದರ್ಭಕ್ಕೆ ಹೇಗೆ ಇದನ್ನು ಪರಿಗಣಿಸ್ತೀರಿ ಅಂತ? ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮಾಜಿ ಅಧ್ಯಕ್ಷರು ಬಾಮ ಹರೀಶ್ ಅವರು ಇವತ್ತು ಈ ಮನವಿನ ಕರ್ನಾಟಕ ಚಲನಚಿತ್ರ ಕಲಾವಿದರ ಸಂಘಕ್ಕೆ ಈ ಥರ ಒಂದು ಮನವಿ ಕೊಟ್ಟಿದ್ದಾರೆ. ಒಬ್ಬ ಈ ಥರ ಒಂದು ಸಂದರ್ಭದಲ್ಲಿ ಅದನ್ನು ಜವಾಬ್ದಾರಿ ತಗೊಂಡು ನಡೀತಾ ಇರೋಂಥ ಒಂದು ಘಟನೆನ ನಿಲ್ಲಿಸಬೇಕು, ಮತ್ತು ಘಟನೆನ ಉದ್ಭವ ಮಾಡಿದಂಥವ್ರು, ಘಟನೆನ ಇಷ್ಟು ದೊಡ್ಡ ಮಟ್ಟಿಗೆ ತಗೊಂಡೋಗೋದಂಥವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋದನ್ನು ತಪ್ಪಲ್ಲ. ಸರ್, ಇಂಡಸ್ಟ್ರಿ ಈಗಲೇ ಕಷ್ಟದಲ್ಲಿದೆ, ಇಂಥ ಸಂದರ್ಭದಲ್ಲಿ ಫ್ಯಾನ್ಸ್ ಹೆಸರಲ್ಲಿ ಈ ಥರ ಒಂದು ಘಟನೆಗಳಾಗ್ತಾರೆ. ಈಗ ಒಂದೊಂದು ಪ್ರಶ್ನೆ ಗೊತ್ತಾಗುತ್ತೆ. ಸೊ ಈ ಸಂದರ್ಭದಲ್ಲಿ ಏನಾಗುತ್ತೆ, ತಪ್ಪು ಮಾಡಿದವ್ರು ಶಿಕ್ಷೆ ಅನುಭವಿಸಲೇಬೇಕು. ಈಗ ಎದುರಿಗೆ ಬಂದು ನಿಂತು ಮಾತಾಡೋರಿಗೆ ನಾವು ಏನು ಬೇಕಾದ್ರೂ ಮಾತಾಡ್ಬೋದು. ಎಲ್ಲೋ ಮರೆಯಲ್ಲಿ ನಿಂತ್ಕೊಂಡು ಈ ಥರ ಮಾತಾಡೋರು ಮತ್ತು ಸೋಷಿಯಲ್ ಮೀಡಿಯಾನ ಒಳ್ಳೆ ರೀತಿಗೆ ಉಪಯೋಗಿಸ್ಕೋಬೇಕು ಅಲ್ವಾ? ಈ ಥರ ಕೆಟ್ಟದಾಗೆಲ್ಲ ಉಪಯೋಗಿಸ್ಕೋಬಾರ್ದು. ಪ್ರತಿಯೊಬ್ಬರಿಗೂ ಮನಸ್ಸು ಅಂತಿದೆ, ಮನಸ್ಸಾಕ್ಷಿ ಅಂತಿರ್ತದೆ. ಆ ಮನಸ್ಸಾಕ್ಷಿಗೆ ನಾವು ಗೌರವ ಕೊಡಬೇಕು. ನಿಮ್ಮ ಮನೆಯಲ್ಲಿರೋ ಹೆಣ್ಮಕ್ಳಿಗೆ ಈ ಥರ ಬೈದ್ರೆ ನೀವು ಸುಮ್ಮನೆ ಇರ್ತೀರಾ? ಯಾರೂ ಸುಮ್ಮನೆ ಇರೋದಿಲ್ಲ ಅಲ್ವಾ? ನಿಜವಾದ ಫ್ಯಾನ್ಸೋ ಇಲ್ಲಾಂದರೆ ಆ ನಾಯಕ ನಟರನ್ನ ಬಳಸ್ಕೊಂಡು ಈ ಥರ ಮಾಡ್ತಾ ಇದ್ದಾರೋ ಅನ್ನೋದು ಪತ್ತೆ ಆಗಬೇಕು.